ಹಾಯ್ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಅಜ್ಜಿಯರು ತೋಟದಲ್ಲಿ ಒಂಬಳೆ ಪೂಜೆ ಮಾಡಬೇಕಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ. ಈಗ ಹೊಲ್ದಕ್ಕೆ ಈಗ ಒಂಬಳೆ ಎಲ್ಲಿ ಹೊಡೆದಿದೆ ಅಂತ ನೋಡ್ತಿದ್ದಾರೆ. ನಮ್ಮ ಹಳ್ಳಿ ಕಡೆ ಒಂಬಳೆ ಪೂಜೆ ಹೇಗೆ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ. ಈಗ ನೋಡಿ ಈಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹೆಣ್ಮಕ್ಳ ಹತ್ರನೇ ಮಾಡಿಸೋದು ಒಂಬಳೆ ಪೂಜೆ. ಮತ್ತು ಈಗ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಹೆಣ್ಮಕ್ಳ ಹತ್ರ ಪೂಜೆ ಮಾಡಿಸ್ತಿದ್ದಾರೆ. ನಮ್ಮ ಹಳ್ಳಿ ಕಡೆ ಈ ಥರ ಸಿಂಪಲ್ಲಾಗಿ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಮ್ಮ ಕಡೆ ಫಸ್ಟ್ ಒಂಬಳೆ ಹಾಕಿದ್ರೆ ಅಡಿಕೆ ಗಿಡಕ್ಕೆ ಹೆಣ್ಮಕ್ಳ ಹತ್ರ ಪೂಜೆ ಮಾಡಿಸೋದು. ಅವರು ಪೂಜೆ ಮಾಡಿಸ್ಬಿಟ್ಟು ಅದೇ ಸೀರೆನೇ ಹೆಣ್ಮಕ್ಳು ಕೊಡ್ತಾರೆ, ಆ ಥರ ಮಾಡ್ತಾರೆ. ಮತ್ತು ಈಗ ನೋಡಿ ಐಶೋ ಬಂದ್ರೆ ಬರ್ತೀನಿ, ಇವಾಗ ಅಳಿಸಿದ್ರೆ ಅವಳನ್ನ. ಹಂಗೆ ಹೇಳಿಕ್ಬೇಕು. ಅದು ಮಕ್ಕ ಹೇಗಿರುತ್ತೋ ಹಂಗೆ ಹಾಕ್ಬೇಕು. ಮತ್ತು ಈಗ ಪೂಜೆ ಎಲ್ಲ ಆಯಿತು ನೋಡಿ. ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈಗ ಮನೆಯಿಂದ ಅಡುಗೆ ರೆಡಿ ಮಾಡ್ಕೊಬಂದಿದ್ರು. ಎಲ್ರಿಗೂ ಅರಶಿನ ಕುಂಕುಮ ಕೊಡ್ತಿದ್ದಾರೆ. ಈಗ ಅರಶಿನ ಕುಂಕುಮ ಕೊಟ್ಟಿದ್ದಾದಮೇಲೆ ಎಲ್ಲರೂ ಈಗ ನೋಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಂಥೇಳಿ ಎಲ್ಲ ಊಟ ಮಾಡ್ತಾಯಿದ್ದೀವಿ. ಮತ್ತು ಗೈಸ್ ನಮ್ಮ ಹಳ್ಳಿ ಕಡೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.